ಯತ್ನಾಳ್ನನ್ನು ಮತ್ತೆ ಈಗ BJP ಕರೆತರೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ BJPಗೆ ಬರ್ತಾರೆ, ಅವರನ್ನು ಕರೆತರೋಕೆ ಏನಾದರೂ ಚರ್ಚೆಗಳು ಆಗ್ತಾ ಇದೆಯಾ, ಕಸರತ್ತು ನಡೆಸ್ತಾ ಇದ್ದಾರೆ. ಯಾಕಂದರೆ ಯತ್ನಾಳ್ ಅವರ ಒಂದು ವರ್ಚಸ್ಸು ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ವೇದಿಕೆಯಲ್ಲಿನೇ ಶಾಸಕನಿಂದ ಒಂದು ಸ್ಫೋಟಕವಾದಂತಹ ಒಂದು ಮಾಹಿತಿ ಹೊರಗೆ ಬಂದಿದೆ. BJPಯಿಂದ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಅವರನ್ನು ಮತ್ತೆ BJPಗೆ ಕರೆತರ್ತಾರಾ ಅಂತ ತೆರೆಮರೆಯಲ್ಲಿ BJPಗೆ ಬಸವನಗೌಡ ಪಾಟೀಲ್ ಅವರನ್ನು ಕರೆತರಲು ಕಸರತ್ತನ್ನು ನಡೆಸ್ತಾ ಇದೆ ಅಂತ ಮಾತು. ಈಗ ಧರ್ಮಧ್ವಜ ಅಭಿಯಾನದ ಒಂದು ಸಮಾರೋಪ ಸಮಾರಂಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೇದಿಕೆಯ ಮೇಲಿನ ಶಾಸಕ ಯತ್ನಾಳ್ ಸ್ಫೋಟಕವಾದಂಥ ಒಂದು ಮಾಹಿತಿ ಬಹಿರಂಗವಾಗಿದೆ ಅವರ ಬಗ್ಗೆ. ಆನಗಲ್ ಪಟ್ಟಣದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಯತ್ನಾಳ್ ಬಗ್ಗೆ ಮಾತು ಬಂದಿದೆ. ಮಾಜಿ CM ಬಸವರಾಜ ಬೊಮ್ಮಾಯಿ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಂತಹ ಒಂದು ಯತ್ನಾಳ್ ಅವರು ಹೇಳ್ತಾರೆ BJPಗೆ ಹೋಗುವ ಬಗ್ಗೆ ಮತ್ತು BJPಗೆ ಕರೆತರುವ ಬಗ್ಗೆ ನಾಯಕರು ಏನು ಚರ್ಚೆ ಮಾಡ್ತಾರೆ ಅದ್ರ ಬಗ್ಗೆ ಮಾತನಾಡಿದಂತೆ. ನಾವು ನೀವು ಒಟ್ಟಾಗಿ ಇರಲೇಬೇಕು, ಇಲ್ಲ ಅಂದರೆ ನಮಗೆ ಭವಿಷ್ಯ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ನನ್ನ ಪಕ್ಕದಲ್ಲಿ ಕೂತು ಹೇಳಿದ್ರು ಹೇಳ್ತಾ ಇದ್ದ ಯತ್ನಾಳ್ರೆ, ನಾವು ನೀವು ಕೂಡಲೇಬೇಕು, ಇಲ್ಲ ಅಂದರೆ ನಮ್ಮ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ ಕರ್ನಾಟಕದಲ್ಲಿ. ಬಸವರಾಜ ಬೊಮ್ಮಾಯಿ ಮಾತಿಗೆ ನಾನು ಹೇಳಿದೆ, ಸರಿ ವಿಚಾರ ಮಾಡ್ತೀನಿ, ನೋಡ್ತೀನಿ. ನೀವು ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದೀರಿ, ಮುಂದೆ ನಾನೇ ಸ್ಟ್ಯಾಂಡಿಂಗ್ ಮುಖ್ಯಮಂತ್ರಿ, ನನ್ನ ಕೈಗೆ 5 ವರ್ಷ ಕೊಟ್ಟು ನೋಡಿ ಅಂತ ಯತ್ನಾಳ್ ಹೇಳಿದಾರಂತೆ. ಯತ್ನಾಳ್ ಮತ್ತೆ BJPಗೆ ಬಂದರೆ ಇದೇ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡೇ ಬರ್ತಾರೆ. ಯಾರಿದ್ರೂ ಸರಿ ನಾನೇ ಮುಖ್ಯಮಂತ್ರಿ ಆಗಬೇಕು, ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾರೆ. ಅವರಿಗೆ BJPಯಿಂದ ಹೊರಗೆ ಬಂದ ಮೇಲೆ ಎಷ್ಟು ಒಂದು ಜನಪ್ರಿಯತೆ ಸಿಕ್ತು, ಎಷ್ಟು ಜನರ ಬೆಂಬಲಿಗರು ಅವರ ಹಿಂದೆ ಇನ್ನೂ ಜಾಸ್ತಿ ಆದರು, ಅವರ ವರ್ಚಸ್ಸು ಹೆಂಗೆ ಜಾಸ್ತಿ ಆಯಿತು ಅನ್ನೋದು ಗಮನಿಸ್ತಾ ಇದ್ದಾರೆ. BJPಗೂ ಕೂಡ ಎಲ್ಲೋ ಒಂದು ಕಡೆ ಬೇಸರ ಇರ್ಬೋದು, ಅಯ್ಯೋ ಯಾಕೆ ಯತ್ನಾಳ್ನ ನಾವು ಬಿಟ್ವಿ ಅಂತ. ಹೀಗಾಗಿ ಯತ್ನಾಳ್ ಬೇರೆ ಪಕ್ಷಕ್ಕಂತೂ ಹೋಗಿಲ್ಲ, ಮತ್ತೆ BJP ಅವರನ್ನು ಕರೆಸ್ಕೊಳ್ಳೋಕೆ ತೆರೆಮರೆ ಹಿಂದೆ ಪ್ಲಾನ್ಗಳನ್ನು ಮಾಡ್ತಾ ಇದೆ. ಬಸವರಾಜ ಬೊಮ್ಮಾಯಿ ಜೊತೆ ಮಾತನಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಕೂಡ ಹೇಳ್ತಾರಂತೆ ವೇದಿಕೆ ಮೇಲೆ, ನಾವು ಒಟ್ಟಿಗೆ ಇರಬೇಕು, ನಾವು ಒಟ್ಟಿಗೆ ಇದ್ರೇನೆ ನಮ್ಮ BJP ಉಳಿಯುತ್ತೆ, ಭವಿಷ್ಯ ಇದೆ ನಮ್ಮ ಕರ್ನಾಟಕದಲ್ಲಿ. BJPಗೆ ಇಲ್ಲ ಅಂತಂದರೆ ಒಡೆದು ಹೋಗ್ಬಿಡುತ್ತೆ BJP. ಸಾಕಷ್ಟು ಭಿನ್ನಮತಗಳಿದೆ BJPಯ ಒಂದು ನಾಯಕರಲ್ಲಿ ಈಗಾಗಲೇ. ಈಗ ನೀವು ಹೊರಗಿದ್ದೀರಿ, ಹಿಂಗಿದ್ರೆ ಹೆಂಗೆ ಪಕ್ಷ ಬರೋದು, ಅಧಿಕಾರಕ್ಕೆ ಬರೋದು? ಅದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ನೀವು ಒಟ್ಟಿಗೇನೆ ಕೆಲಸ ಮಾಡಬೇಕು, ಒಟ್ಟಿಗೇನೆ ನಮ್ಮ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದಾಗ ಹೇಳ್ತಾರೆ ಪಾಟೀಲ್ರು ಏನಂತ, ಆಯಿತು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ನನಗೇನು ಹೊರಗೆ ಹಾಕಿದ್ದಾರೆ ಅಂತ ಬೇಜಾರಿಲ್ಲ, ಚರ್ಚೆ ಮಾಡ್ತೀನಿ. ಒಂದು ವೇಳೆ ನಾನು ಬಂದರೆ ನಾನೇ ಮುಖ್ಯಮಂತ್ರಿ ಆಗಬೇಕು, ನಾನೇ ಸ್ಟ್ಯಾಂಡಿಂಗ್ ಮುಖ್ಯಮಂತ್ರಿ. ಯಾಕಂದರೆ ನೀವು ಈಗಾಗಲೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀರಿ, ನಿಮಗೇನು ಆಸೆ ಇರಲ್ಲ, ಆದರೆ ನನಗಿದೆ ಆಗಬೇಕು. 5 ವರ್ಷ ನನ್ನ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ನೋಡಿ ನಾನು ಹೆಂಗೆ ಒಂದು ಆಡಳಿತವನ್ನು ಮಾಡ್ತೀನಿ ಅಂತ. ಯಾಕಂದರೆ ಹಿಂದುತ್ವದ ಪರವಾಗಿ, ಹಿಂದೂಗಳ ಪರವಾಗಿ ಏನಾದರೂ ಸಮಸ್ಯೆ ಆದಾಗ ಮೊಟ್ಟ ಮೊದಲನೇದಾಗಿ ಧ್ವನಿ ಎತ್ತುವಂತಹ ಒಂದು ನಾಯಕ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಅವರಿಗೆ ಇರುವಂತಹ ಒಂದು ವರ್ಚಸ್ಸಿನಿಂದ ಅವರೇನು ಮಾತನಾಡ್ತಾ ಇದ್ದಾರೆ ಹೇಳಿದ್ದನ್ನು ಮಾಡ್ತಾರೆ. ಖಂಡಿತವಾಗಿ ಮುಲಾಜಿಲ್ಲದೆ ಅವರ ಪಕ್ಷದ ನಾಯಕರೇ ಆಗಿರಲಿ, ಬೇರೆ ಪಕ್ಷದ ನಾಯಕರಾಗಿರಲಿ, ಯಾರೇ ಆಗಿದ್ರೂ ಕೂಡ ಮುಲಾಜಿಲ್ಲದೆ ಮಾತನಾಡುವಂತಹ ವ್ಯಕ್ತಿ, ಡೇರಿಂಗ್ ಡ್ಯಾಶಿಂಗ್ ಹೇಳಿಕೆ ಕೊಡುವಂತಹ ವ್ಯಕ್ತಿ ಅಂದರೆ ಅದು ಬಸವನಗೌಡ ಪಾಟೀಲ್. ಅವರು ಈಗ ಏನು ಹೇಳ್ತಾ ಇದ್ದಾರೆ, ನಾನು ಮತ್ತೆ BJPಗೆ ಬಂದರೆ ನಾನೇ ಸ್ಟ್ಯಾಂಡಿಂಗ್ ಮುಖ್ಯಮಂತ್ರಿ, ಅಂದರೆ ನಾನೇ ಆಗ್ತೀನಿ, ನನ್ನೇ ಮಾಡಬೇಕು, 5 ವರ್ಷ ಕೊಡ್ರಿ, ನನ್ನ ಆಳ್ವಿಕೆಯನ್ನು ನೋಡ್ರಿ, ಆಡಳಿತ ಹೇಗಿರುತ್ತೆ ಅಂತ. ಆವಾಗ ನೀವೇ ಬೇಡ ಅಂದರೂ ಮತ್ತೆ ನನಗೆ ಕೊಡ್ತೀರಾ, ಆ ರೀತಿಯಾಗಿ ಮಾತಾಡಿದ್ದಾರೆ. ಮಾಜಿ CM ಬಸವರಾಜ ಬೊಮ್ಮಾಯಿ ಜೊತೆ ಯತ್ನಾಳ್ ಮಾತಾಡಿರುವಂಥ ಮಾತುಗಳಿವು. ಯಾಕಂದರೆ ಅವ್ರು ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಹೆಂಗಿರುತ್ತಂಗೆ ಇದ್ದದ್ದನ್ನು ಹೇಳಂಥ ವ್ಯಕ್ತಿ, ಉತ್ತರ ಕರ್ನಾಟಕದ ಹುಲಿ ಅಂತಲೇ ಕರೀತಾರೆ. ಅದಕ್ಕೋಸ್ಕರ ಹೀಗಾಗಿ ಯತ್ನಾಳ್ ನಿಜಕ್ಕೂ BJPಗೆ ಬಂದರೆ BJPಗೇನೆ ಅದು ಪ್ಲಸ್ ಪಾಯಿಂಟು, ಯತ್ನಾಳ್ಗಲ್ಲ. ಈ ವಿಚಾರವನ್ನು ಕೂಡ ಅವರು ಹಿಂದೆ ಕೂಡ ಹೇಳಿದ್ದಾರೆ. BJP ನನ್ನನ್ನು ಹೊರಗೆ ದಬ್ಬಿ ಅವರೇ ಲಾಸ್ ಮಾಡ್ಕೊಂಡಿರೋದು, ಹೊರಗೆ ದಬ್ಬಿರೋದ್ರಿಂದನೇ ನಾನೀಗ ಇಷ್ಟು ದೊಡ್ಡ ಮಟ್ಟದ ಇನ್ನೂ ನಾಯಕ ಆಗಿ ಬೆಳೀತಾ ಇದ್ದೀನಿ. ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೊರತು ಯಾವತ್ತೂ ಕೂಡ ಅವರು BJPಯಿಂದ ಹೊರಗೆ ಹಾಕಿರೋದು ನನ್ನ ಬೇಜಾರಾಗಿಲ್ಲ, ನನಗೆ ನೋವಾಗಿದೆ ಅಂತ ಯಾವತ್ತೂ ಕೂಡ ಹೇಳಿಕೊಂಡಿಲ್ಲ ಈ ಒಂದು ವಿಚಾರವಾಗಿ. ಹೀಗಾಗಿ ಮತ್ತೆ ಏನಾದರೂ BJPಗೆ ಬರೋ ವಿಚಾರ ಅಂತ ಬಂದಾಗ ನಾನು ಯೋಚನೆ ಮಾಡ್ತೀನಿ, ಒಂದು ವೇಳೆ ಬಂದರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಮಾತನ್ನು ಬಸವರಾಜ ಬೊಮ್ಮಾಯಿಗೆ ಹೇಳಿದ್ದಾರೆ. ವೇದಿಕೆ ಮೇಲೆ ಚರ್ಚೆ ಆದಾಗ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಬನ್ನಿ ನಾವು ಕೆಲಸ ಮಾಡೋಣ ಸೇರ್ಕೊಂಡು ಅಂತ ಹೇಳಿದಾಗ ಈ ರೀತಿಯಾಗಿ ಪಾಟೀಲ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.